ಇವತ್ತು ನಾನು ನಿರೂಪಕಿಯಾಗಿ ಮಾತಾಡ್ತಾ ಇಲ್ಲ, ಒಂದು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ. 500 1,000 ನೋಟ್ಗಳು ಬ್ಯಾನ್ ಆದಾಗ ಜನರ ನಿತ್ಯ ಜೀವನಕ್ಕೆ, ದಿನನಿತ್ಯ ಜೀವನಕ್ಕೆ, ವ್ಯವಹಾರಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗಿರೋದು ಒಪ್ಕೋತೀವಿ. ಹಾಗಂತ ಕಷ್ಟನೇ ಇಲ್ಲದೆ ಯಾವ ಸುಖನೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಇದೇ ವಿಷಯವನ್ನು ತಗೊಂಡು ಬಂದ್ಗೆ ಕರೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡಬೇಕು. ಹಾಗೊಂದು ವೇಳೆ ಈ ಬಂದ್ನ ಉದ್ದೇಶ ಸರಿಯಾಗಿದ್ರೆ ಇವತ್ತು ನಾವು ಖುಷಿ ಪಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಬಡ ಜನರು ಇಲ್ಲ, ಬಡತನ ಇಲ್ಲ. ಎಲ್ಲರೂ ಕೂಡ 500 1,000ದಿಂದನೇ ಅವರು ದಿನನಿತ್ಯ ಜೀವನವನ್ನ ನಡೆಸ್ತಿದ್ದಾರೆ ಅಂದ್ರೆ ಬಡತನ ಎಲ್ಲಿದೆ ಹೇಳಿ? ನಮ್ಮ ದೇಶದಲ್ಲಿ ಟಾರ್ಚ್ ಹಿಡ್ಕೊಂಡು ಹುಡುಕ್ಬೇಕು. ಆದ್ರೆ ಏನ್ ಮಾಡೋದು? ಕಹಿ ಸತ್ಯ ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಮುಂದೆನೆ ನಿಂತಿದೆ. ಸರಿಯಾಗಿ ಕೇಳ್ಕೊಳ್ಳಿ, ದಿನಕ್ಕೆ 10 ರೂಪಾಯಿಗೂ ಕಷ್ಟಪಡೋ ಜನ ಇದ್ದಾರೆ. 100 ರೂಪಾಯಿನ ವಾರದಲ್ಲಿ ಯಾವ್ದಕ್ಕೆ ಯಾವ ರೀತಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಿ ಖರ್ಚು ಮಾಡೋ ಜನ ಇದ್ದಾರೆ. ಅಂಥದ್ರಲ್ಲಿ ನಾವು ಬಂದ್ಗೆ ಕರೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೋಸ್ಕರ ಬಂದ್ ಮಾಡಬೇಕು, ನಿಜವಾಗ್ಲೂ ಬಂದ್ ಮಾಡಬೇಕು ಅಂತಿದ್ರೆ ಯಾವುದಕ್ಕೋಸ್ಕರ ಬಂದ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ರೋಡ್ ಸೈಡ್ ತೊಟ್ಟಿನಲ್ಲಿ ಬಿದ್ದಿರೋ ಹಳಸಲ್ ಅನ್ನನ್ನ ನಮ್ಮ ಪ್ಲೇಟಲ್ಲಿ ಬಿದ್ದಿರೋ ಭ್ರಷ್ಟಾನ್ನ ಅಂತ ಹೇಳಿ ತಿನ್ನೋ ಜನ ಇದ್ದಾರಲ್ವಾ, ಬಡ ಜನ ಇದ್ದಾರಲ್ವಾ, ಅದು ಬಂದಾಗಬೇಕು. ಹಾಸ್ಪಿಟಲಲ್ಲಿ ಬಿಲ್ ಕಟ್ಟೋದಕ್ಕೂ ಆಗದೆ ಅದೇ ಕಾಯಿಲೆ ತಗೊಂಡು ಸಾಯ್ತಾ ಇರೋ ರೋಗಿಗಳಿದ್ದಾರಲ್ವಾ, ಅದು ಬಂದಾಗಬೇಕು. ಮಲ್ಗೋದಕ್ಕೊಂದು ಮನೆ ಇಲ್ಲದೆ ಬಸ್ ಸ್ಟ್ಯಾಂಡಲ್ಲಿ ಜೀವನ ನಡೆಸ್ತಾ ಇದ್ದಾರಲ್ವಾ, ಅದು ಬಂದಾಗಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಿ. ಏನೋ ಒಂದು 500 1,000 ನೋಟ್ಗಳ ಮೇಲೆ ಊಟ ಮಾಡೋ ಥರ ಯೋಚನೆ ಮಾಡಬೇಡಿ. ಓಕೆ.